ಈಗ ವೀಕ್ಷಕರು ಕೂಡ ಈ ವಾರ ಯಾರು ಹೊರಗಡೆ ಬರ್ತಾರೆ ಅಂತ ಊಹೆ ಮಾಡುವಾಗ ನಿಮ್ಮ ಹೆಸರು ಯಾರ ತಲೆಯಲ್ಲೂ ಕೂಡ ಇರ್ಲಿಲ್ಲ. ಜಾನ್ವಿ ಅವರು ಹೊರಗಡೆ ಬರ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ಕಲರ್ಸ್ ಕನ್ನಡದ ಬಗ್ಗೆ ಅವ್ರು ಮಾತಾಡಿದ್ರು, ಅದಕ್ಕೆ ಹೊರಗಡೆ ಬಂದ್ರು. ಈ ರೀತಿ ಗಾಸಿಪ್ಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಗೊತ್ತಿಲ್ಲ, ನನಗೂ ಉತ್ತರ ಇಲ್ಲ. ಅದು ಏನ್ ಬೇಕಾದ್ರೂ ರೀಸನ್ ಆಗಿರ್ಬೋದು, ಇದೇ ಇರ್ಬೋದು ಅಥವಾ ಬೇರೆ ಏನೋ ಇರ್ಬೋದು, ನನಗೂ ಗೊತ್ತಿಲ್ಲ. ನಾನು ಈ ತನಕ ಉತ್ತರ ಹುಡುಕ್ತಾ ಇದ್ದೀನಿ. ಏನಕ್ಕೆ ಆಚೆ ಬಂದೆ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಒಪಿನಿಯನ್ ಅದೇ ಇತ್ತು. ನಾನು ಆಟ ಚೆನ್ನಾಗಿ ಆಡ್ತಾ ಇದ್ದೆ, ಎಲ್ಲೂ ಡಲ್ ಆಗಿರ್ಲಿಲ್ಲ. ಎಲ್ಲಾ ತರ ಒಂದು ಟಾಕ್ ಕ್ರಿಯೇಟ್ ಆದಾಗ ನಾನು ಯಾಕೆ ಆಚೆ ಬಂದೆ ಅಂತ ಗೊತ್ತಿಲ್ಲ. ತುಂಬಾ ಜನ ಇದನ್ನೇ ಹೇಳ್ತಿದ್ದಾರೆ. ನಂಗೆ ಗೊತ್ತಿಲ್ಲ. ಈ ಮೂಲಕ ನಾನು ಒಂದು ಸ್ಪಷ್ಟನೆ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಸಂಸ್ಥೆ ಅನ್ನ ತಿಂದ ಮೇಲೆ ಅದ್ರ ಬಗ್ಗೆ ಮಾತಾಡೋಷ್ಟಂತೂ ಕೆಟ್ಟವಳಲ್ಲ, ಮತ್ತೆ ನಾನು ಫಸ್ಟ್ ಆಫ್ ಆಲ್ ದಡ್ಡಿನೂ ಅಲ್ಲ. ಸೊ ನನ್ನ ವಿಶ್ಲೇಷಣೆನ ಅದು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ಅವತ್ತೇನಾಗಿತ್ತು, ನಾಮಿನೇಟೆಡ್ ಟೀಮಲ್ಲಿ ನಾವಿದ್ವಿ. ಅಭಿನ ನಾಮಿನೇಟ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ನನ್ನ ಟೀಮಲ್ಲಿ ಉಳಿದಿರೋರು ಇಲ್ಲ ಸ್ಪಂದನನ್ ಮಾಡೋಣ ಅಂತ ಹೇಳ್ತಾ ಇದ್ರು. ಇಲ್ಲ ನಾನು ಸ್ಟ್ರಾಂಗ್ ಆಗಿ ಅಭಿನೇ ಮಾಡೋಣ ಅಂತ ಹೇಳಿದಾಗ ಕೇಳ್ತಿರ್ಲಿಲ್ಲ. ಸೊ ಅಭಿನೇ ಮಾಡೋಣ ಅಂತ ನಾನಿದ್ದೆ, ಸ್ಪಂದನನ್ ಮಾಡೋಣ ಅಂತ ಉಳಿದವರಿದ್ರು. ಆ ಟೈಮಲ್ಲಿ ಅಭಿ ಯಾಕೆ ಸ್ಪಂದನ ಯಾಕೆ ಬೇಡ ನನ್ನ ಪ್ರಕಾರ ಅಂತ ಹೇಳಿ ನಾನು ಹೇಳಿದ್ದು. ಅದು ಸ್ಪಂದನ ಇರ್ಬೋದು, ಧನುಷ್ ಇರ್ಬೋದು, ಅಥವಾ ಹಿಂದೆ ಇದ್ದಂಥ ಗೌತಮಿ ಅವ್ರು ಇರ್ಬೋದು, ಮೋಕ್ಷಿತಾ, ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ಲಿ, ಅವರೊಂದು ಸೀರಿಯಲ್ ಹೀರೋಯಿನ್ ಆದಾಗ ಅವರೊಂದು 4-5 ವರ್ಷ ಇರುತ್ತೆ. ಅಂದ್ರೆ ಒಂದು ಸೀರಿಯಲ್ ಅಂದ್ರೆ 4-5 ವರ್ಷ ಇರುತ್ತೆ. ಸೊ ಅವ್ರಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಹುಟ್ಕೊಂಡಿರ್ತಾರೆ. ಅವ್ರ ಆಟ ಚೆನ್ನಾಗಿ ಆಡದೇ ಇರಲಿ, ಅವ್ರಿಗೆ ವೋಟ್ ಹಾಕ್ತಾ ಇರ್ತಾರೆ. ವ್ಯೂವರ್ಸ್ ಕೂಡ ಇವತ್ತೆಲ್ಲ ನಾಳೆ ಚೆನ್ನಾಗಿ ಆಡ್ಬೋದು, ನಾಳೆ ಆಡ್ಬೋದೇನೋ, ಆ ಒಂದು ಸಂದರ್ಭ ಬರ್ಬೋದೇನೋ, ಇನ್ನು ಅವ್ರ ಆಟ ಇಂಪ್ರೂವ್ ಮಾಡ್ಕೋತಾರೇನೋ ಅಂತ ಹೇಳಿ ವೋಟ್ ಹಾಕೋದಂತೂ ಹಾಕ್ತಾ ಇರ್ತಾರೆ. ಸೊ ಆ ವ್ಯೂವರ್ಸು ಆ ವೋಟು ಒಂದು TRP ಅಂದ್ರೆ ನಂಬರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಚಾನಲ್ ಎತ್ತುತ್ತಾರೆ, ಅಂದ್ರೆ ಪುಷ್ ಕೊಡುತ್ತೆ ಅಂತ ನಾನು ಹೇಳಿದೆ. ಯಾಕಂದ್ರೆ ನನಗಲ್ಲಿ ಒಳಗಡೆ ಯಾಕೆ ಅನಿಸ್ತಾ ಇತ್ತು ಅಂದ್ರೆ, ಮಾಡು ಇದುವರೆಗೂ ಏನು ಮಾತಾಡ್ತಾ ಇಲ್ಲ. ಯಾಕೆ ಮಾಡು ಇದ್ದಾರೆ ಅಂದ್ರೆ, ಅವ್ರದ್ದು ವೋಟ್ ಬ್ಯಾಂಕ್ ಚೆನ್ನಾಗಿದೆ ಉತ್ತರ ಕರ್ನಾಟಕ, ಅಲ್ಲಿ ಪ್ರಾಣನೇ ಕೊಡೋಕ್ಕೆ ಜನ ರೆಡಿ ಇರ್ತಾರೆ. ಸೊ ಅಂಥವ್ರನ್ನ ಅವರಿಂದ ಒಂದು ನಂಬರ್ಸ್ ಬರ್ತಾ ಇದೆ, ವ್ಯೂವರ್ಶಿಪ್ ಇದೆ ಅಂತ ಬಂದಾಗ ಚಾನಲ್ಲು ಅವ್ರನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಅವ್ರಿಗೊಂದು ಪುಷ್ ಕೊಡುತ್ತೆ, ಅವ್ರಿಗೊಂದು ಅವಕಾಶಗಳನ್ನ ಕೊಡುತ್ತೆ, ಅಂದ್ರೆ ಸುಧಾರಿಸ್ಕೊಳ್ಳೋದಕ್ಕೆ ಅಂತ ನಾನು ಆ ಆಂಗಲ್ ಅಲ್ಲಿ ಹೇಳಿದೆ. ಅದು ಸ್ಪಂದನ ಚಾನಲ್ ಅವಳು ಅವ್ರನ್ನ ಪುಷ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ.